ಹಲೋ ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಪಕ್ಷ ಕಟ್ಟಿ ಬೆಳೆಸಿದ ಅನಂತ್ ಕುಮಾರ್ ಪತ್ನಿಗಿಲ್ಲ ಟಿಕೆಟ್. ಬಿಜೆಪಿಯತ್ತ ಕಣ್ಣೆತ್ತಿ ನೋಡದ ಅಂಬಿ ಪತ್ನಿಗೆ ಸಪೋರ್ಟ್. ತೇಜಸ್ವಿನಿಗೆ ಟಿಕೆಟ್ ತಪ್ಪಿಸಿ ಆ ಸೇಡು ತೀರಿಸಿಕೊಂಡ್ರ ಮೋದಿ ಶಾ. ನೀವೇ ನಿಲ್ಬೇಕು ಅಂದವರೇ ತೇಜಸ್ವಿನಿಗೆ ಟಿಕೆಟ್ ತಪ್ಪಿಸಿದ್ರ. ಕೊನೆ ಕ್ಷಣದಲ್ಲಿ ನಡೆದಿದ್ದೇನು? ಇದಕ್ಕೆ ಕಾರಣ ಬಿಎಸ್ವೈನ ಸಂತೋಷ. ಇದೇ ಹೊತ್ತಿನ ವಿಶೇಷ ತೇಜೋವಧೆ. ಲೋಕಸಭಾ ಚುನಾವಣೆಗೆ ಟಿಕೆಟ್ ಫೈನಲ್ ವಿಚಾರ ರಾಜ್ಯ ಬಿಜೆಪಿಯಲ್ಲಿ ಬಿರುಕು ಮೂಡುವಂತೆ ಮಾಡಿದೆ. ರಾಜ್ಯ ಬಿಜೆಪಿಯನ್ನ ಕಟ್ಟಿ ಬೆಳೆಸುವಲ್ಲಿ ಶ್ರಮಿಸಿದ್ದ ಅನಂತ್ ಕುಮಾರ್ ಪತ್ನಿ ತೇಜಸ್ವಿನಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಆದ್ರೆ ಬಿಜೆಪಿಯತ್ತ ತಿರುಗಿ ನೋಡದ ಅಂಬಿ ಪತ್ನಿ ಸುಮಲತಾಗೆ ಬಿಜೆಪಿ ಬೆಂಬಲ ಕೊಟ್ಟಿದೆ. ಈ ಬೆಳವಣಿಗೆ ನಾನಾ ಆಯಾಮಗಳಲ್ಲಿ ಚರ್ಚೆಯಾಗ್ತಿದೆ. ತೇಜಸ್ವಿನಿಗೆ ಟಿಕೆಟ್ ತಪ್ಪಿರೋದ್ರ ಹಿಂದೆ ಸೇಡಿನ ರಾಜಕಾರಣ ಅಡಗಿದೆಯಾ ಅನ್ನೋ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಮೋದಿ ಹಾಗೂ ಅಮಿತ್ ಶಾ ಸೇಡು ತೀರಿಸಿಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಾದ್ರೆ ನೀವೇ ನಿಲ್ಬೇಕು ಅಂದವರೇ ತೇಜಸ್ವಿನಿಗೆ ಟಿಕೆಟ್ ತಪ್ಪಿಸಿದ್ರ? ನೀವೇ ಅಭ್ಯರ್ಥಿ ಅಂತ ಬಿಂಬಿಸಿ ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪಿಸಿದ್ದು ಯಾರು? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬೆಂಗಳೂರು ದಕ್ಷಿಣದಿಂದ ಕಮಲ ಸೇನಾನಿ ಫೈನಲ್. ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಚೇಂಜ್. ದಿವಂಗತ ಅನಂತಕುಮಾರ್ ಪತ್ನಿ ತೇಜಸ್ವಿನಿಗೆ ಟಿಕೆಟ್ ಮಿಸ್. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಕಣಕ್ಕೆ. ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಘೋಷಣೆ ಪಕ್ಷಗಳಲ್ಲಿ ಬಿರುಕು ಮೂಡಿಸುತ್ತಿದೆ. ಅಷ್ಟೇ ಅಲ್ಲ, ರಾಜಕೀಯದ ಲೆಕ್ಕಾಚಾರಗಳು ಹೀಗೂ ಇರುತ್ತವಾ ಅನ್ನೋ ಅನುಮಾನ ಮೂಡುವಂತೆ ಮಾಡ್ತಿವೆ. ಕಮಲ ಪಾಳಯದಿಂದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದು ಗೊಂದಲದಲ್ಲೇನೂ ಇರಲಿಲ್ಲ. ಯಾಕಂದ್ರೆ ಆ ಕ್ಷೇತ್ರಕ್ಕೆ ದಿವಂಗತ ಅನಂತ್ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅವರೇ ಫೈನಲ್ ಎನ್ನಲಾಗ್ತಿತ್ತು. ಅವರನ್ನ ಬಿಟ್ಟು ಬೇರ್ಯಾರಿಗೂ ಟಿಕೆಟ್ ಕೊಡೋ ಪ್ರಶ್ನೆಯೇ ಇಲ್ಲ ಅನ್ನುವ ಮಟ್ಟಿನ ಬೆಳವಣಿಗೆಗಳು ಆದವು. ಆದ್ರೆ ಇದ್ದಕ್ಕಿದ್ದಂತೆ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಚೇಂಜ್ ಆಗಿದ್ದಾರೆ. ತೇಜಸ್ವಿನಿ ಅನಂತ್ ಕುಮಾರ್ಗೆ ಸಿಗಬೇಕಿದ್ದ ಟಿಕೆಟ್ ತೇಜಸ್ವಿ ಸೂರ್ಯ ಪಾಲಾಗಿದೆ. ಈ ಬೆಳವಣಿಗೆ ನಿಜಕ್ಕೂ ಬಿಜೆಪಿಗೆ ಸೋಲಿನ ಕಹಿಯನ್ನ ನೀಡಲಿದೆ ಎನ್ನಲಾಗ್ತಿದೆ. ಹೌದು, ಲೆಕ್ಕಾಚಾರಗಳಿಲ್ಲದೆ ರಾಜಕೀಯದ ಚದುರಂಗದಾಟದಲ್ಲಿ ಯಾವುದೇ ಪಾನ್ ಮೂವ್ ಆಗಲ್ಲ. ಲಾಭ ನಷ್ಟವನ್ನ ನೋಡದೆ ಲೋಕಸಮರದಲ್ಲಿ ಅಭ್ಯರ್ಥಿಯ ಘೋಷಣೆಯಾಗಲ್ಲ. ಅಂತಹದ್ರಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಮಿಸ್ ಆಗಿರೋದ್ರ ಹಿಂದಿನ ಲೆಕ್ಕಾಚಾರ ಏನಿರಬಹುದು? ಕಮಲ ಕೋಟೆಯ ಅಧಿಪತಿಗಳು ತೇಜಸ್ವಿನಿಯವರನ್ನ ಕೈಬಿಟ್ಟಿದ್ದರ ಹಿಂದಿನ ಮರ್ಮವೇನು? ಅದ್ಯಾವ ಕಾರಣಕ್ಕೆ ಇದ್ದಕ್ಕಿದ್ದಂತೆ ಈ ಬೆಳವಣಿಗೆ ನಡೆಯಿತು ಅನ್ನೋದೇ ಗೊಂದಲಗಳ ಗೂಡಾಗಿದೆ. ಎಲ್ಲ ಕಾರ್ಯಕರ್ತರಿಗೆ ನಾನು ನಿನ್ನೆನೂ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೆ, ನಿರ್ಣಯ ಏನೇ ಇದ್ರೂ ಅದು ನಾವು ಮೊದಲಿಂದ ಅದೇ ತರ ಯೋಚನೆ ಮಾಡ್ಕೊಂಡು ಬಂದಿರೋದು. ನಿರ್ಣಯ ಏನೇ ಇದ್ರೂ ದೇಶ ಮೊದಲು, ಪಕ್ಷ ಆಮೇಲೆ, ಮತ್ತು ನಮ್ಮ ಸ್ವಂತ ಶಕ್ತಿಗಳು, ಹಿತಾಸಕ್ತಿಗಳು ಅದು ಕೊನೆಗೆ. ಇವತ್ತು ನಮಗೆ ನಮ್ಮ ಪ್ರಬುದ್ಧತೆಯನ್ನು ತೋರಿಸುವಂತ ಸಂದರ್ಭ. ಒಂದೊಂದ್ಸಲ ನಮಗೆ ಅಸಮಾಧಾನ ಆಗಿರ್ಬೋದು, ನಾವು ಅನ್ಕೊಂಡಿರೋದಾಗ್ಲಿಲ್ಲ ಅಂದಾಗ ಸಹಜವಾಗಿ ಇದು ಯಾಕೆ, ಕಾರಣ ಏನು ಅನ್ನುವಂಥ ಕೇಳುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಬರುವಂಥದ್ದು ಸಹಜ. ಆದರೆ ಅವೆಲ್ಲಕ್ಕಿಂತ ದೊಡ್ಡದಿರೋದು ಪಕ್ಷದ ಮುಖಂಡರ ತೀರ್ಮಾನ. ಹೀಗಾಗಿ ಆ ತೀರ್ಮಾನಕ್ಕೆ ಬದ್ಧರಾಗಿದ್ದು ನಾವು ಮತ್ತೊಮ್ಮೆ ಮೋದಿಯವರು ಬರಬೇಕು, ಆ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡೋಣ. ಸುಮಕ್ಕನಿಗೆ ಸಪೋರ್ಟು, ತೇಜಸ್ವಿನಿಗೆ ನೋ ಟಿಕೆಟ್. ಬಿಜೆಪಿಯ ಈ ನಿಗೂಢ ನಡೆಯ ಹಿಂದಿನ ಮರ್ಮವೇನು? ಸುಮಲತಾ ಅಂಬರೀಶ್ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀವಿ ಅಂದಾಗ್ಲೇ ಕಮಲ ಕೋಟೆಯಲ್ಲಿ ಕೇಸರಿ ನಾಯಕರು ನಾನಾ ಲೆಕ್ಕಾಚಾರಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ರು ಎನ್ನಲಾಗ್ತಿದೆ. ಸ್ಪರ್ಧೆ ಮಾಡಿದ್ರೆ ಅದು ಮಂಡ್ಯದಿಂದ ಮಾತ್ರ ಅಂದಾಗ ಬಿಜೆಪಿ ನಾಯಕರು ಸಪೋರ್ಟ್ ಮಾಡ್ತಾರಂತೆ ಅನ್ನೋ ಗಾಳಿ ಮಾತುಗಳು ಹರಿದಾಡಿದ್ವು. ಆದ್ರೆ ಯಾವುದೂ ಫೈನಲ್ ಆಗಿರ್ಲಿಲ್ಲ. ಬಟ್ ಯಾವಾಗ ಸುಮಲತಾ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಬಿಜೆಪಿ ಪಾಳಯಕ್ಕೆ ಲಡ್ಡು ಸಿಕ್ಕಂತಾಯ್ತು. ಹಾಗಾಗಿಯೇ ಅಂಬಿ ಮೇಲಿನ ಗೌರವದಿಂದ ಮಂಡ್ಯದಲ್ಲಿ ನಾವು ಅಭ್ಯರ್ಥಿಯನ್ನ ಹಾಕುವುದಿಲ್ಲ, ನಿಮಗೆ ನಮ್ಮ ಬೆಂಬಲವಿದೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಅಂಬರೀಶ್ ಬದುಕಿದ್ದಾಗ ಯಾವತ್ತೂ ಬಿಜೆಪಿ ಪಕ್ಷದ ಕಡೆ ಕಣ್ಣೆತ್ತಿ ನೋಡಿದವರಲ್ಲ. ಆದ್ರೂ ಬಿಜೆಪಿಯೇ ಬೆಂಬಲ ಕೊಡ್ತು. ಆದ್ರೆ ತೇಜಸ್ವಿನಿಗೆ ಟಿಕೆಟ್ ಕೊಡದೆ ಪಕ್ಷ ಕಟ್ಟಿ ಬೆಳೆಸಿ ಕೇಂದ್ರದಲ್ಲಿ ರಾಜ್ಯದ ಧ್ವನಿಯಾಗಿದ್ದ ಅನಂತ್ ಕುಮಾರ್ಗೆ ಎಲ್ಲೋ ಒಂದು ಕಡೆ ಅವಮಾನ ಮಾಡ್ತಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಅನಂತ್ ಕುಮಾರ್
ಅನ್ನೋ ಹೆಸರು ಬಿಜೆಪಿಯಲ್ಲಿ ಹೆಸರಾಗಿ ಮಾತ್ರ ಉಳಿದಿಲ್ಲ, ಅದೊಂದು ಶಕ್ತಿಯಾಗಿತ್ತು. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಜೊತೆಯಲ್ಲಿ ಶ್ರಮಿಸಿದ ವ್ಯಕ್ತಿ ಅನಂತಕುಮಾರ್. ಪಕ್ಷನಿಷ್ಠರಾಗಿದ್ದ ಅನಂತಕುಮಾರ್ ಕೇಂದ್ರದಲ್ಲಿ ರಾಜ್ಯದ ಧ್ವನಿಯಾಗಿದ್ರು. ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ. ಇದೆಲ್ಲವನ್ನ ಅವರ ಸಾವಿನ ನಂತರ ಬಿಜೆಪಿ ಮರೆತು ಬಿಡ್ತಾ ಅನ್ನೋ ಪ್ರಶ್ನೆಗಳು ಏಳುತ್ತಿವೆ. ತೇಜಸ್ವಿನಿ ಅವರಿಗೆ ಟಿಕೆಟ್ ತಪ್ಪಿಸಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟಿರೋ ಪಕ್ಷದ ವರಿಷ್ಠರ ತಂತ್ರ ಏನು ಅನ್ನೋದೇ ತಿಳಿಯದಾಗಿದೆ. ಈ ಬೆಳವಣಿಗೆಯ ಹಿಂದೆ ನಾನಾ ಕಾರಣಗಳಿವೆ ಅನ್ನೋದು ತೇಜಸ್ವಿನಿ ಬೆಂಬಲಿಗರ ಆಕ್ರೋಶವಾಗಿದೆ. ಉರುಳಿದ ಕಾಲಚಕ್ರದಲ್ಲಿ ಬದಲಾಯಿತ ಕೇಸರಿ ರಾಜಕಾರಣ. ತೇಜಸ್ವಿ ಸೂರ್ಯ ಸ್ಪರ್ಧೆಯಿಂದ ಕಮಲ ಗೆಲುವು ಪಕ್ಕಾನ. ಒಂದು ಕಾಲದಲ್ಲಿ ಬಿಜೆಪಿಯಿಂದ ಯಾರು ಅಭ್ಯರ್ಥಿ, ಯಾರಿಗೆ ಟಿಕೆಟ್ ಅನ್ನೋದನ್ನ ಘೋಷಣೆ ಮಾಡ್ತಿದ್ದ ವ್ಯಕ್ತಿ ಅನಂತಕುಮಾರ್. ಆದರೆ ಈಗ ಅದೇ ಬಿಜೆಪಿಯ ಒಂದೇ ಒಂದು ಟಿಕೆಟ್ಗಾಗಿ ಕಡೆ ದಿನದವರೆಗೂ ಕಾದರೂ ಅವರ ಪತ್ನಿ ತೇಜಸ್ವಿನಿ. ಆದ್ರೆ ಕೊನೆ ಕ್ಷಣದವರೆಗೂ ಕಾಯಿಸಿ ನೀವೇ ಫೈನಲ್ ಅಂತ ಒಪ್ಪಿಸಿ ಅವರ ಕಡೆಯಿಂದ ಪಾರ್ಟಿ ಆಫೀಸ್ ಕೂಡ ಓಪನ್ ಮಾಡಿಸಿದ ಕಮಲ ನಾಯಕರು ಈಗ ಏನೂ ಗೊತ್ತಿಲ್ಲ ಅನ್ನೋ ತರ ಸುಮ್ಮನಾಗಿದ್ದಾರೆ. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿನಿ ಅವರೇ ಫೈನಲ್, ಸೊ ಆ ಕ್ಷೇತ್ರದ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ, ಅಲ್ಲಿ ಗೆಲುವು ಬಿಜೆಪಿಯದ್ದೇ ಅನ್ನೋ ಲೆಕ್ಕಾಚಾರವೂ ಇತ್ತು. ಆದ್ರೆ ಕಡೆ ಕ್ಷಣದಲ್ಲಿ ಎಲ್ಲವೂ ಉಲ್ಟಾ ಹೊಡೆದಿದೆ. ತೇಜಸ್ವಿ ಸೂರ್ಯ ಸ್ಪರ್ಧೆಗೆ ಹೈಕಮಾಂಡ್ ಅಸ್ತು ಅಂದಿದೆ. ನನಗೂ ಬಹಳ ಆಶ್ಚರ್ಯಕರವಾಗಿ ಬಂದಂತಹ ಒಂದು ಬೆಳವಣಿಗೆ ಇದು. ಹೈಕಮಾಂಡ್ ಈ ರೀತಿಯ ಒಂದು ತೀರ್ಮಾನ ತೆಗೆದುಕೊಂಡಿದೆ. ತೇಜಸ್ವಿನಿ ಅನಂತಕುಮಾರ್ ಅವರು ಈಗಾಗಲೇ ಎಲ್ರಿಗೂ ಹೇಳಿದ್ದಾರೆ, ಪಕ್ಷ ತೀರ್ಮಾನ ಯಾವುದು ಮಾಡುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರು. ಯಾಕೆಂತಂದರೆ ಅನಂತಕುಮಾರ್ ಅವರು ಕಟ್ಟಿ ಬೆಳೆಸಿರುವಂಥ ಪಕ್ಷ ಇದು. ಈ ಪಕ್ಷದಲ್ಲಿ ದೇಶ ಮೊದಲು, ಪಕ್ಷ ನಂತರ, ವ್ಯಕ್ತಿ ಕನಿಷ್ಠ ಅನ್ನುವಂಥದ್ದು ನಮ್ಮಲ್ಲಿರುವಂಥ ಒಂದು ಪರಂಪರೆ. ಅದನ್ನು ತೇಜಸ್ವಿನಿ ಅನಂತಕುಮಾರ್ ಅವರೇ ಸ್ವತಃ ಎಲ್ಲ ಕಾರ್ಯಕರ್ತರಿಗೂ ಹೇಳಿದ್ದಾರೆ. ಪಕ್ಷ ಒಂದು ತೀರ್ಮಾನ ತಗೊಂಡಿದೆ, ಆ ಪಕ್ಷವನ್ನು ಗೌರವಿಸುವಂಥ, ಆ ಪಕ್ಷದ ನಿರ್ಧಾರವನ್ನು ಗೌರವಿಸುವಂಥದ್ದು ನಾವು ಅನಂತಕುಮಾರ್ ಅವರಿಗೆ ಮಾಡುವಂಥ ಒಂದು ಗೌರವ ಅಂತ. ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ತಪ್ಪಿಸಿ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಗೆಲುವು ಸುಲಭನ? ತೇಜಸ್ವಿ ಸೂರ್ಯಗೆ ದಕ್ಷಿಣದಲ್ಲಿ ಗೆಲುವಿನ ಹಾದಿ ಅಷ್ಟು ಸುಲಭವಾಗಿದ್ಯಾ ಅನ್ನೋ ನಾನಾ ಅನುಮಾನಗಳು ಮೂಡದೇ ಇರೋದಿಲ್ಲ. ಅಷ್ಟೇ ಅಲ್ಲ, ಅಸಲಿಗೆ ಬೆಂಗಳೂರು ದಕ್ಷಿಣದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಯಾರು ಅನ್ನೋದನ್ನ ನೋಡಿದ್ರೆ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರೋ ತೇಜಸ್ವಿ ಸೂರ್ಯ ಶಾಸಕ ರವಿ ಸುಬ್ರಹ್ಮಣ್ಯ ಅವರ ಅಣ್ಣನ ಮಗ. ಪ್ರಸ್ತುತ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ರಾಷ್ಟ್ರೀಯ ಸಾಮಾಜಿಕ ಜಾಲತಾಣದ ಸದಸ್ಯರಾಗಿದ್ದಾರೆ. ಆರ್ಎಸ್ಎಸ್ನ ಮೂಲಕ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ಇವರು 4 ವರ್ಷಗಳ ಹಿಂದೆ ಬಿಜೆಪಿಗೆ ಸೇರ್ಪಡೆಯಾದರು. ಬಿಜೆಪಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿದ್ದ ತೇಜಸ್ವಿನಿ ಅವರು 3 ದಿನಗಳ ಹಿಂದಷ್ಟೇ ತೇಜಸ್ವಿ ಸೂರ್ಯ ಬಳಿ ಸಪೋರ್ಟ್ ಮಾಡಿ ನನ್ನ ಪರ ಕೆಲಸ ಮಾಡಿ ಅಂತ ಕೇಳಿಕೊಂಡಿದ್ರಂತೆ. ಆದ್ರೆ ಕೊನೆ ಗಳಿಗೆಯಲ್ಲಿ ಟಿಕೆಟ್ ತೇಜಸ್ವಿ ಸೂರ್ಯ ಪಾಲಾಗಿದೆ. ಈ ಬೆಳವಣಿಗೆಯಿಂದ ರೊಚ್ಚಿಗೆದ್ದ ತೇಜಸ್ವಿನಿ ಬೆಂಬಲಿಗರು ಗೋ ಬ್ಯಾಕ್ ತೇಜಸ್ವಿ ಅಂತ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಇದರ ಹಿಂದೆ ಮೋದಿ ಹಾಗೂ ಅಮಿತ್ ಶಾ ಕೈವಾಡವಿದೆ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ತೇಜಸ್ವಿನಿ ಅನಂತಕುಮಾರ್ಗೆ ಬೆಂಗಳೂರು ದಕ್ಷಿಣ ಟಿಕೆಟ್ ತಪ್ಪಿರೋದ್ರ ಹಿಂದೆ ಮೋದಿ ಅಮಿತ್ ಶಾ ಅವರ ಸೇಡಿನ ರಾಜಕಾರಣವಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಮೋದಿಗೂ ಆಪ್ತರಾಗಿದ್ದ ಅನಂತಕುಮಾರ್ ಮೇಲೆ ಮೋದಿಗಿಂತ ದ್ವೇಷ ಅನ್ನೋ ಪ್ರಶ್ನೆ ಮೂಡಬಹುದು. ಅದಕ್ಕೆ ಉತ್ತರ ಇಲ್ಲಿದೆ. ತೇಜಸ್ವಿನಿಗೆ ಟಿಕೆಟ್ ತಪ್ಪಿದರ ಹಿಂದಿದ್ದಾರ ಚೌಕಿದಾರ್ ಜೋಡಿ. ಕಡೆಗೂ ಹಗೆ ತೀರಿಸಿಕೊಂಡ್ರ ಮೋದಿ ಅಮಿತ್ ಶಾ. ಬದುಕಿದ್ದಾಗ ಟಿಕೆಟ್ ಹಂಚಿಕೆಯಲ್ಲಿ ಅನಂತಕುಮಾರ್ ಮಾತಿಗೆ ಹೈಕಮಾಂಡ್ ಕೂಡ ಮಣೆ ಹಾಕುತ್ತಿತ್ತು. ಹೈಕಮಾಂಡ್ ಮಟ್ಟದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ರು ದಿವಂಗತ ಅನಂತಕುಮಾರ್. ಆದ್ರೆ ಈಗ ಬದಲಾಗಿ ಹೋಗಿದೆ. ನಿಮಗೆ ಟಿಕೆಟ್ ಪಕ್ಕಾ ಅಂತ ಹೇಳಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡ ಮೇಲೆ ಹೈಕಮಾಂಡ್ ಕಡೆ ಕ್ಷಣದಲ್ಲಿ ಶಾಕ್ ಕೊಟ್ಟಿದೆ. ಯಾವುದೇ ಚುನಾವಣೆಯಾಗ್ಲಿ ಅಭ್ಯರ್ಥಿ ಘೋಷಣೆ ಫೈನಲ್ ಆಗೋದು ಹೈಕಮಾಂಡ್ ಮಟ್ಟದಲ್ಲೇ. ಈಗ ತೇಜಸ್ವಿನಿ ಅನಂತಕುಮಾರ್ಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದ್ದರ ಹಿಂದೆ ಬಿಜೆಪಿ ಹೈಕಮಾಂಡ್, ಅಮಿತ್ ಶಾ ಹಾಗೂ ಮೋದಿ ಇದ್ದಾರೆ ಎನ್ನಲಾಗ್ತಿದೆ. ಹೌದು,
ಬೇಕಂತಲೇ ತೇಜಸ್ವಿನಿ ಅವರಿಗೆ ಮೋದಿ ಹಾಗೂ ಅಮಿತ್ ಶಾ ಟಿಕೆಟ್ ತಪ್ಪಿಸಿ ತೇಜಸ್ವಿ ಸೂರ್ಯಗೆ ನೀಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಈ ಬೆಳವಣಿಗೆಯ ಹಿಂದೆ ಮೋದಿ ಹಾಗೂ ಅಮಿತ್ ಶಾ ಇದ್ದಾರೆ ಅನ್ನೋದಕ್ಕೂ ಬಲವಾದ ಕಾರಣವಿದೆಯಂತೆ. ಅನಂತಕುಮಾರ್ ಅವರ ಮೇಲಿನ ಹಲವು ವರ್ಷಗಳ ಹಳೆಯ ದ್ವೇಷವನ್ನ ಚೌಕಿದಾರ್ ಜೋಡಿ ಈ ರೀತಿ ತೀರಿಸಿಕೊಂಡಿದೆ ಎನ್ನಲಾಗ್ತಿದೆ. ಸುಖ ಸುಮ್ಮನೆ ನೀವೇ ಅಭ್ಯರ್ಥಿ ಅಂತ ಬಿಂಬಿಸಿ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯೇ ಚೇಂಜ್ ಅಂದ್ರೆ ಏನಾದ್ರೂ ಬಲವಾದ ಕಾರಣವಿರಲೇಬೇಕು. ಆ ಕಾರಣವೇ ಹಗೆತನ ಎನ್ನಲಾಗ್ತಿದೆ. ಅನಂತಕುಮಾರ್ ಮೇಲಿದ್ದ ದ್ವೇಷವನ್ನ ಅವರ ಮರಣ ನಂತರ ತೇಜಸ್ವಿನಿಗೆ ಟಿಕೆಟ್ ತಪ್ಪಿಸಿ ಸೇಡಿನ ರಾಜಕಾರಣ ಮಾಡಿದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ ಅನಂತಕುಮಾರ್ ವಿರುದ್ಧ ಮೋದಿ ಹಾಗೂ ಅಮಿತ್ ಶಾ ಜೋಡಿಗಿದ್ದ ದ್ವೇಷವೇನು ಅನ್ನೋದು ಕಾಡದೆ ಇರೋದಿಲ್ಲ. ಅದೇನು ಅನ್ನೋದನ್ನು ಹೇಳ್ತೀವಿ ಕೇಳಿ. ಆ ಸೇಡು ತೀರಿಸಿಕೊಂಡ್ರ ಮೋದಿ ಶಾ. ಬಿಜೆಪಿಯ ಭೀಷ್ಮ ಅಂತಾನೆ ಕರೆಸಿಕೊಳ್ಳೋ ಅಡ್ವಾಣಿಗೆ ದಿವಂಗತ ಅನಂತಕುಮಾರ್ ಅವರು ಪಟ್ಟ ಶಿಷ್ಯರಾಗಿದ್ರು. ಪಕ್ಷ ಸಂಘಟನೆಯಲ್ಲಿ ರಾಜಕೀಯ ಗುರು ಅಡ್ವಾಣಿಗೆ ಅನಂತಕುಮಾರ್ ಹೆಗಲಾಗಿದ್ರು. 2014ರ ಲೋಕಸಭಾ ಚುನಾವಣೆಗೆ ಪ್ರಧಾನಿ ಅಭ್ಯರ್ಥಿ ಘೋಷಣೆಗೂ ಮೊದಲು ಅನಂತಕುಮಾರ್ ಮೋದಿ ವಿರೋಧಿ ಬಣದಲ್ಲಿದ್ರು. ಹಾಗಾಗಿ ಆಗಿನಿಂದಲೂ ಮೋದಿ ಹಾಗೂ ಅಮಿತ್ ಶಾಗೆ ಅನಂತಕುಮಾರ್ ಮೇಲೆ ಒಂದು ರೀತಿಯ ದ್ವೇಷ ಎನ್ನಲಾಗ್ತಿದೆ. ಮೋದಿ ಪ್ರಧಾನಿಯಾಗ್ತಿದ್ದಂತೆ ಅನಂತಕುಮಾರ್ ಅವರನ್ನ ಸೈಡ್ ಲೈನ್ ಮಾಡಲು ಸಾಕಷ್ಟು ಪ್ರಯತ್ನ ಮಾಡಿತ್ತಂತೆ. ಹಾಗಾಗಿ ಅನಂತಕುಮಾರ್ ಅವರಿಗೆ ಪ್ರಭಾವಿ ಖಾತೆಯನ್ನ ನೀಡದೆ ರಸಗೊಬ್ಬರ ಇಲಾಖೆಯನ್ನ ನೀಡಲಾಗಿತ್ತು ಅನ್ನೋ ಮಾತುಗಳಿವೆ. ಅನಂತಕುಮಾರ್ ಅವರ ಪಕ್ಷ ನಿಷ್ಠೆಯಿಂದ ಒಲ್ಲದ ಮನಸ್ಸಿನಿಂದಲೇ ಅನಿವಾರ್ಯವಾಗಿ ಹತ್ತಿರ ಸೇರಿಸಿಕೊಂಡಿದ್ರು ಎನ್ನಲಾಗ್ತಿದೆ. ಆಗ ಕೇಂದ್ರದಲ್ಲಿ ಅನಂತಕುಮಾರ್ ಹವಾ ಜೋರಾಗಿಯೇ ಇತ್ತು. ಪ್ರಭಾವಿ ನಾಯಕರಾಗಿದ್ರು. ಹಾಗಾಗಿ ಆಗ ಸುಮ್ಮನಿದ್ದು ಈಗ ಅವರ ಪತ್ನಿ ಚುನಾವಣಾ ಅಖಾಡಕ್ಕೆ ಧುಮುಕುವ ಹೊತ್ತಲ್ಲಿ ಸೇಡಿನ ರಾಜಕಾರಣ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಈ ಮೂಲಕ ಹಳೆ ಬಾಕಿಯನ್ನ ಚುಕ್ತಾ ಮಾಡಿದ್ದಾರೆ ಮೋದಿ ಶಾ ಎನ್ನಲಾಗ್ತಿದೆ. ಮೋದಿ ಅಮಿತ್ ಶಾ ಈ ನಡೆಯಿಂದ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ತೇಜಸ್ವಿ ಸೂರ್ಯ ನಾಮಿನೇಷನ್ ಸಲ್ಲಿಕೆಗೆ ರಾಜ್ಯ ಬಿಜೆಪಿಯ ಕೆಲ ಪ್ರಭಾವಿ ನಾಯಕರೇ ಗೈರಾಗಿದ್ದಾರೆ. ಇದೆಲ್ಲದರ ಜೊತೆಗೆ ಬಿಎಸ್ವೈ ಈ ವಿಚಾರದಲ್ಲಿ ಅಸಹಾಯಕರಾದ್ರ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಅನಂತಕುಮಾರ್ ಮತ್ತು ತೇಜಸ್ವಿನಿ ಅನಂತಕುಮಾರ್ ಬಗ್ಗೆ ಎಲ್ಲಾ ಪಕ್ಷದಲ್ಲೂ ಒಳ್ಳೆ ಅಭಿಪ್ರಾಯ ಮತ್ತು ಉತ್ತಮ ಸಂಬಂಧವೇ ಇತ್ತು. ಆ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ತೇಜಸ್ವಿನಿ ವಿರುದ್ಧ ಸ್ಪರ್ಧಿಸೋಕೆ ಹಿಂದೆ ಮುಂದೆ ನೋಡಿ ನಾವು ನಿಲ್ಲೋಲ್ಲ ಅಂತಾನೆ ಎಲ್ಲರೂ ಓಪನ್ ಆಗಿ ಹೇಳಿದ್ರು. ಆದ್ರೀಗ ತೇಜಸ್ವಿನಿಗೆ ಟಿಕೆಟ್ ತಪ್ಪಿಸಿದವರ ಬಗ್ಗೆ ಎಲ್ಲಾ ಪಕ್ಷಗಳಲ್ಲಿಯೂ ಚರ್ಚೆಯಾಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ತೇಜಸ್ವಿನಿಗೆ ಟಿಕೆಟ್ ತಪ್ಪಿಸಿದವರು ಯಾರು ನೋಡೋಣ. ನಿಮ್ಗೆ ಈ ಬಾರಿ ಟಿಕೆಟ್ ಡೋಂಟ್ ವರಿ ಅಂದೋರೆ ಮಾಡಿದ್ರ ಪಿತೂರಿನ? ತೇಜು ವಧೆಗೆ ಕಾರಣ ಸಂತೋಷ ಬಿಎಸ್ವೈನ ಕೈನ? ಆರಂಭದಿಂದಲೂ ಬೆಂಗಳೂರು ದಕ್ಷಿಣದಲ್ಲಿ ನಿಲ್ಲೋಕೆ ಇನ್ಯಾರಿಗೆ ಛಾತಿ ಇದೆ? ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಅನ್ನೋ ಮಾತಿತ್ತು. ಈ ಮಾತು ಕೇಳಿ ಬರೋಕೆ ತೇಜಸ್ವಿನಿ ಅವರ ಕೊಡುಗೆಗಳು, ಕೆಲಸ ಕಾರ್ಯಗಳು ಕೂಡ ಅಷ್ಟೇ ಕಾರಣವಾಗಿದ್ವು. ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿ ಭದ್ರವಾಗಿ ನೆಲೆಯೂರಿದೆ ಅಂದ್ರೆ ಅದಕ್ಕೆ ಕಾರಣ ಅನಂತಕುಮಾರ್ಗಿಂತಲೂ ತೇಜಸ್ವಿನಿ ಪಾತ್ರ ದೊಡ್ಡದಿದೆ. ಹಾಗಾಗಿ ಎಲ್ಲಾ ಪಕ್ಷಗಳಲ್ಲೂ ತೇಜಸ್ವಿನಿ ಪರ ಅನುಕಂಪವಿದೆ. ಈ ಅನುಕಂಪದ ಅಲೆಯಲ್ಲಿ ಬೆಂಗಳೂರು ದಕ್ಷಿಣ ಮತ್ತೆ ಬಿಜೆಪಿ ಪಾಲಾಗುತ್ತೆ ಅಂದುಕೊಂಡವರಿಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಇನ್ನು ಈ ಬಾರಿ ನಿಮಗೆ ಟಿಕೆಟ್ ನಿಮಗೆ ಬಿಟ್ಟು ಬೇರೆ ಯಾರಿಗೆ ಕೊಡೋಕೆ ಸಾಧ್ಯ ಅಂತ ಹೇಳಿದ ಬಿಎಸ್ವೈ ಕೂಡ ಇವತ್ತು ಕೈ ಚೆಲ್ಲಿ ಕೂತಿದ್ದಾರೆ. ಒಂದ್ ಕಡೆ ಬಿಎಸ್ವೈ ಅನಂತಕುಮಾರ್ ಮೇಲೆ ಹಳೆಯ ಸೇಡು ತೀರಿಸಿಕೊಂಡ್ರ ಅನ್ನೋ ಮಾತು ಕೇಳಿ ಬರ್ತಿದೆ. ಆದ್ರೆ ಬಿಎಸ್ವೈ ಮಾತ್ರ ನಾನು ಅವರೊಬ್ಬರ ಹೆಸರನ್ನೇ ಶಿಫಾರಸು ಮಾಡಿದ್ದೆ, ಆದ್ರೆ ರಾತ್ರೋರಾತ್ರಿ ದಿಲ್ಲಿಯಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ ಅಂತೇಳಿ ಜಾರಿಕೊಂಡಿದ್ದಾರೆ. ತೇಜಸ್ವಿ ಸೂರ್ಯ ಬೆಂಗಳೂರು ಸೌತ್ ಕ್ಲಿಯರ್ ಆಗಿದೆ. ಈಗ ತಾನೇ ಬಿ ಫಾರ್ಮ್ ಕೊಟ್ಟು ಕಳಿಸಿದ್ದೇನೆ. ನಿರೀಕ್ಷೆ ಇತ್ತು ತೇಜಸ್ವಿ ಅನಂತಕುಮಾರ್ ಅವರಿಗೆ ಕೊಡ್ತಾರೆ. ನಾವು ಕಳಿಸೋದು ಒಂದೇ ಹೆಸರಪ್ಪ, ಅದೇನು ಡೆಲ್ಲಿಲಿ ಕೊನೆಗಳಿಗೆ ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ, ನಮಗೆ ಕಲ್ಪನೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿಎಸ್ವೈ ಹೀಗೆ ಹೇಳಬಾರ್ದಿತ್ತು. ನಿಜಕ್ಕೂ ಬಿಎಸ್ವೈ ತಪ್ಪಿಸಿದ್ರ ಏನೋ, ಆದ್ರೆ ಮತ್ತೊಂದು ಕಡೆ ಬಿಎಸ್ವೈ ವಿರೋಧಿ ಆರ್ಎಸ್ಎಸ್ನ ಸಂತೋಷ ಕಾರಣ ಅನ್ನೋ ಮಾತು ಕೇಳಿ ಬರ್ತಿದೆ. ಹಂತ ಹಂತವಾಗಿ ಬಿಎಸ್ವೈ ಶಕ್ತಿ ಕುಂದಿಸೋ ಸಲುವಾಗಿ ಜೊತೆಗೆ ಅವರ ಬೇಳೆ ಬೇಯೋಲ್ಲ ಅನ್ನೋದನ್ನ ನಿರೂಪಿಸಲು ಬಿಎಸ್ವೈ ಶಿಫಾರಸು ಮಾಡಿದ ಹೆಸರು ತೆಗೆಸಿ ಆ ಜಾಗಕ್ಕೆ ತೇಜಸ್ವಿ ಹೆಸರನ್ನ ಸೂಚಿಸಿದ್ದು ಅಲ್ಲದೆ ಅವರಿಗೆ ಟಿಕೆಟ್ ಸಿಗುವಂತೆ ಮಾಡಿ ತಮ್ಮ ಕೈ ಮೇಲಾಗುವಂತೆ ನೋಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಬಿಎಸ್ವೈ ಜೊತೆಗಿನ ದ್ವೇಷಕ್ಕೆ ತೇಜಸ್ವಿನಿ ಅನಂತಕುಮಾರ್ನ ಬಲಿ ಕೊಟ್ಟರ ಗೊತ್ತಿಲ್ಲ. ಇದೆಷ್ಟೋ ಪಕ್ಷದೊಳಗಿನವರ ಕಥೆ. ಆದ್ರೆ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ತಪ್ಪಿಸಲು ಒಂದು ಕಡೆ ಕಾಂಗ್ರೆಸ್ ಕೂಡ ಕಾರಣ ಎನ್ನಲಾಗ್ತಿದೆ.
ತೇಜಸ್ವಿನಿ ಅನಂತಕುಮಾರ್ ಎದುರು ನಿಲ್ಲಲು ಪ್ರತಿಯೊಬ್ಬ ಕೈ ಮುಖಂಡರು ಹಿಂದು ಮುಂದು ನೋಡಿದ್ರು. ಯಾರೊಬ್ಬರು ಮುಂದೆ ಬರೆದಿದ್ದನ್ನ ನೋಡಿ ಕಾಂಗ್ರೆಸ್ ಬಿಕೆ ಹರಿಪ್ರಸಾದ್ ಅವರಿಗೆ ಟಿಕೆಟ್ ನೀಡಿತು. ಇಷ್ಟಾಗಿದ್ದೆ ನೋಡಿ ಬಿಜೆಪಿ ತನ್ನ ಪ್ಲಾನ್ ಬದಲಿಸಿ ಬಿಟ್ಟಿತ್ತು. ಒಂದು ವೇಳೆ ಕಾಂಗ್ರೆಸ್ ಪ್ರಬಲ ವ್ಯಕ್ತಿಯನ್ನೇ ಹಾಕಿದಿದ್ರೆ ಅನುಕಂಪದ ತೇಜಸ್ವಿನಿಗೆ ಟಿಕೆಟ್ ಕೊಡ್ತಿತ್ತೋ ಏನೋ. ಆದ್ರೆ ಬಿಕೆ ಹರಿಪ್ರಸಾದ್ ಸೋಲಿಸಲು ಒಬ್ಬ ಯುವ ನೇತಾರ ಆದ್ರೆ ಸಾಕು ಅಂತ ಕೊನೆಗೆ ತೇಜಸ್ವಿ ಸೂರ್ಯಗೆ ಟಿಕೆಟ್ ಫೈನಲ್ ಮಾಡಿ ತೇಜಸ್ವಿನಿಗೆ ಅನ್ಯಾಯ ಮಾಡಿದೆ ಅನ್ನೋ ಮಾತು ಕೇಳಿ ಬರ್ತಿದೆ. ತೇಜಸ್ವಿನಿ ಅನಂತಕುಮಾರ್ಗೆ ಕೋಕ್ ಮುಗಿಯಿತ ರಾಜಕೀಯ ಪರ್ವ. ಇಡೀ ಬೆಂಗಳೂರು ದಕ್ಷಿಣ ಭಾಗದ ಮಂದಿಯ ಊಹೆ ಉಲ್ಟಾ ಆಗಿದೆ. ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೈತಪ್ಪಿದೆ. ಇಂತಹ ಸಂದರ್ಭದಲ್ಲಿ ಟಿಕೆಟ್ ಕೊಡದವರು ಮುಂದೆ ಕೊಡ್ತಾರೆ ಅನ್ನೋ ಯಾವ ನಂಬಿಕೆಯೂ ಇಲ್ಲ. ಅಲ್ಲಿಗೆ ಅನಂತಕುಮಾರ್ ನಂತರ ಬಿಜೆಪಿ ಆ ಕುಟುಂಬವನ್ನ ಮರೆತೇ ಬಿಡುತ್ತಾ, ಅಥವಾ ಅಲ್ಲಿ ಇಲ್ಲಿ ಮಾತುಗಳು ಕೇಳಿ ಬರೋ ಹಾಗೆ ತೇಜಸ್ವಿನಿ ಅನಂತಕುಮಾರ್ಗೆ ರಾಜ್ಯಸಭಾ ಸೀಟೋ ಅಥವಾ ಮತ್ತೊಂದು ಕೊಟ್ಟು ಕೈ ತೊಳೆದುಕೊಳ್ಳುತ್ತಾ ಗೊತ್ತಿಲ್ಲ. ಕಾಲವೇ ಉತ್ತರ ಕೊಡಬೇಕಿದೆ ಅಷ್ಟೇ. ತೇಜಸ್ವಿನಿ ಅನಂತಕುಮಾರ್ ಜಾಗದಲ್ಲಿ ಅವರೇ ಬೆಳೆಸಿದ ಹುಡುಗ ತೇಜಸ್ವಿ ಬಂದು ನಿಂತಿದ್ದಾರೆ. ಇದಕ್ಕೆ ತೇಜಸ್ವಿನಿ ಅನಂತಕುಮಾರ್ ಕೂಡ ಸಪೋರ್ಟ್ ನೀಡಿದ್ದಾರೆ. ಆದರೆ ಮತದಾರ ಅನಂತಕುಮಾರ್ ಇಲ್ಲದ ಹೊತ್ತಲ್ಲಿ ಬಿಜೆಪಿ ತೇಜಸ್ವಿನಿಗೆ ಮಾಡಿದ ದ್ರೋಹವನ್ನ ಒಪ್ತಾನ, ತೇಜಸ್ವಿನಿಗಾದ ಅನ್ಯಾಯದ ಸೇಡು ತೀರಿಸ್ಕೋತಾನ, ಕಾದು ನೋಡ್ಬೇಕಷ್ಟೇ. ಇದೇ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.